ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೆಳೆಯರೆ. ನಾನು ನಿಮ್ಮ ಪ್ರೀತಿಯ ಆಕಾಶ್ ಗೇಮಿಂಗ್ ಝೋನ್ 36. ಇವತ್ತು ಬಂದುಬಿಟ್ಟು ಇದು ಸೈಡ್ ಲುಕ್ ಆಗಿರುತ್ತೆ. BVS ಮಾನಿಸ್ಟಾರ್ ಎಂದು ಇದು ಬಂದ್ಬಿಟ್ಟು ಮೇಲ್ಗಡೆ ಎಲ್ಲ ಮಾನಿಸ್ಟಾರ್ ಎಂದು ರಿಯಲಿಸ್ಟಿಕ್ ಲೈಟಿಂಗ್ಸ್ ಎಲ್ಲ ಐತೆ. ಇದು ಬಂದ್ಬಿಟ್ಟು ಫುಲ್ಲು ಫ್ರಂಟ್ ವ್ಯೂ ಆಗಿರುತ್ತೆ. ನೋಡ್ಬೋದು ಫ್ರಂಟ್ ವ್ಯೂ ಅಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ಬಸ್ ಮಾತ್ರ. ಇವಾಗ ನೋಡ್ಬೋದು ಇದು ಸೈಡ್ ಲುಕ್ ಆಗಿರುತ್ತೆ. ಸೇಮ್ ಆ ಸೈಡ್ ಏನೈತೆ ಅದರಲ್ಲಿ ಐತೆ. ವೀಲ್ ಕ್ಯಾಪ್ ಎಲ್ಲ ಹಾಕಿದ್ದಾರೆ, ಮೇಲ್ಗಡೆ ಎಲ್ಲ ಬರೆದಿದ್ದಾರೆ. ಇದು ಬ್ಯಾಕ್ ಸೈಡ್ ಲುಕ್ ಆಗಿರುತ್ತೆ. ಬ್ಯಾಕ್ ಸೈಡ್ ಎಲ್ಲೂ ಚೆನ್ನಾಗೈತೆ. ರೆಡ್ ಕಲರ್ ಕರ್ಟನ್ಸ್ ಎಲ್ಲ ಇರ್ಬೋದು. ಇವಾಗ ಒಳಗಡೆ ಇಂಟೀರಿಯರ್ ನೋಡ್ಕೊಬರೋಣ ಬರ್ರಿ. ಇಂಟೀರಿಯರ್ ಮಾತ್ರ ಸಖತ್ತಾಗೈತೆ, ಮಾತ್ರ ರಿಯಲಿಸ್ಟಿಕ್ ಆಗೈತೆ ಇಂಟೀರಿಯರ್. ನೋಡ್ಬೋದು ಸೀಟ್ ಎಲ್ಲ ಒಂಚೂರು ಎಲ್ಲ ಫುಲ್ ಚೆನ್ನಾಗೈತೆ. ಒಳಗಡೆ ದೇವ್ರ ಫೋಟೋ ಎಲ್ಲ ಹಾಕಿದ್ದಾರೆ. ಇವಾಗ ನೋಡ್ಬೋದು ಫ್ರಂಟ್ ವ್ಯೂ ಚೆನ್ನಾಗಿ ಕಾಣ್ತೈತೆ. ನೆಕ್ಸ್ಟ್ ಒಳಗಡೆ ಹೋದಾಗ ನೋಡ್ಬೋದು ಇಲ್ಲಿ ಎಲ್ಲ ಚೆನ್ನಾಗಿ ಸಿಸ್ಟಮ್ಸ್ ಮತ್ತು ಸೀಟು ಇದೆಲ್ಲ ಚೆನ್ನಾಗಿ ಮಾಡೋರು. ರಿಯಲಿಸ್ಟಿಕ್ ಆಗಿ ಐತಲ್ಲ ಅದೇ ಥರ. ಇವಾಗ ನೋಡ್ಬೋದು ಕ್ಯಾಬಿನ್ ಲುಕ್ ತೋರಿಸಿ ನೋಡಿ ಬೇಕಾದ್ರೆ ಚೆನ್ನಾಗೈತೆ. ಕ್ಯಾಬಿನ್ ಲುಕ್ಕಲ್ಲಿ ಅದೊಂದು ಫೋಟೋ ಹಾಕಲ್ಲ, ಅದು ಮಾತ್ರ ಬೆಂಕಿ. ಡೋರ್ ಓಪನ್ ಮಾಡಿದಾಗ ಈ ಥರ ಬರುತ್ತೆ ಗೈಸ್. ಇವಾಗ ಆ್ಯನಿಮೇಷನ್ ಕೀ ನೋಡೋಣ ಬರ್ರಿ. ಫಸ್ಟ್ ಆ್ಯನಿಮೇಷನ್ ಕೀ ಕ್ಲಿಕ್ ಮಾಡಿದಾಗ ವೈಫರು ಬ್ಯಾನೆಟ್ ಓಪನ್ ಆಗುತ್ತೆ ಮತ್ತು ವಿಂಡೋಸ್ ಎಲ್ಲ ಓಪನ್ ಆಗುತ್ತೆ. ಸೆಕೆಂಡ್ ಆ್ಯನಿಮೇಷನ್ ಕೀ ಕ್ಲಿಕ್ ಮಾಡಿದಾಗ ಲಗೇಜ್ ಬಾಕ್ಸ್ ಎಲ್ಲ ಓಪನ್ ಆಗುತ್ತೆ. ನೋಡ್ಬೋದು ಸೆಕೆಂಡ್ ಆ್ಯನಿಮೇಷನ್ ಕೀ ಲಗೇಜ್ ಬಾಕ್ಸ್ ಎಲ್ಲ ಓಪನ್ ಆಗುತ್ತೆ. ಮೂರನೇ ಆ್ಯನಿಮೇಷನ್ ಕೀ ಕ್ಲಿಕ್ ಮಾಡಿದಾಗ ಮೇಲ್ಗಡೆ ಇರೋ ಲೈಟ್ ಹೋಗಿದ್ದು ಬರುತ್ತೆ. ಬನ್ನಿ ಇವಾಗ ಒಂದು ಶಾರ್ಟ್ ರೈಡ್ ಹೋಗಿದ್ದು ಬರೋಣ. ಇದು ಬಂದ್ಬಿಟ್ಟು ರಿಯಲಿಸ್ಟಿಕ್ ಆಗಿ ತಗೊಳುತ್ತೆ. ಪಿಕಪ್ ಎಲ್ಲ ಫುಲ್ ರಿಯಲಿಸ್ಟಿಕ್ ಮಾಡಿ ಅಂದ್ಕೊಳ್ರಿ. ಇದು ಮಾತ್ರ ಪಕ್ಕ ಅಲ್ಟಾಗೈತೆ ಮಾಡು. ಮಿಸ್ ಮಾಡ್ಕೊಳಕ್ಕೆ ಆಗ್ಬಿಟ್ರಿ ಗೈಸ್, ಎಲ್ಲ ಹಾಕಾಡ್ರಿ ಗೈಸ್. ಇದು ನೈಟ್ ವ್ಯೂ ಆಗಿರುತ್ತೆ. ಫ್ರಂಟ್ ಲುಕ್ ಇದು ನೋಡ್ಬೋದು. ನೈಟ್ ವ್ಯೂ ಅಲ್ಲಿ ಚೆನ್ನಾಗೈತೆ ಫ್ರಂಟ್ ಲುಕ್ ಮಾತ್ರ. ಇದು ಸೈಡ್ ಲುಕ್ ನೋಡ್ಬೋದು, ರಿಯಲಿಸ್ಟಿಕ್ ಆಗಿ ಕಾಣುತ್ತೆ. ವೈಟ್ ಲೈಟ್ ಮತ್ತೆ ಪಾರ್ಕಿಂಗ್ ಲೈಟ್ ಹಾಕಿದಾಗ. ನೆಕ್ಸ್ಟ್ ಬ್ಯಾಕ್ ಸೈಡ್ ಲುಕ್ ನೋಡ್ಬೋದು, ಇಲ್ಲೂ ಚೆನ್ನಾಗೈತೆ. ಬ್ರೇಕ್ ಹೊಡೆದಾಗ ಲೈಟಿಂಗ್ಸ್ ಎಲ್ಲ ಬರುತ್ತೆ ನೋಡಿಬೇಕಾದ್ರೆ ಮೇಲ್ಗಡೆ ಎಲ್ಲ. ಇದು ನೋಡ್ಬೋದು ಈ ಕಡೆ ಸೈಡ್ ಸೇಮ್ ಆ ಕಡೆ ಸೈಡ್ ಹೆಂಗೈತೆ ಹಂಗೆ ಈ ಕಡೆ ಸೈಡ್ ಐತೆ. ಇವಾಗ ಇಂಟೀರಿಯರ್ ನೋಡೋಣ ಬರ್ರಿ ಹೆಂಗೈತೆ ಅಂತ. ಇದು ಬಂದ್ಬಿಟ್ಟು ಮೇಲ್ಗಡೆ ಲೈಟ್ ಎಲ್ಲ ಬ್ಲಿಂಕ್ ಆಗ್ಬೋದು. ಮಾನಿಸ್ಟರ್ ಅಂತ ಬ್ಲಿಂಕ್ ಆಗಿ ಬರುತ್ತೆ. RGB ಲೈಟಿಂಗ್ಸ್ ಎಲ್ಲ ಹೋಗಿ ಬ್ಲಿಂಕ್ ಆಗುತ್ತೆ. ಇವಾಗ ಬನ್ನಿ ಡ್ರೈವರ್ ಕೆಳಗಡೆ ಇಳಿಸೋಣ. ನೋಡ್ಬೋದು ಇವಾಗ ಒಳಗಡೆ ಲುಕ್ ಎಲ್ಲ ತೋರಿಸೋಣ ಬನ್ನಿ. ಒಳಗಡೆ ಮಾತ್ರ ಅಲ್ಟಿ ಅನ್ಕೊಂಡ್ರೆ ನೈಟ್ ಲುಕ್ಕಲ್ಲಿ ಹೊಡ್ಯಕೊಂತಾರ ರಿಯಲಿಸ್ಟಿಕ್ ಆಗಿ ಫೀಲ್ ಬರುತ್ತೆ. ಬಸ್ ಸೇಮ್ ನೋಡ್ರಿ ಇಂಡೋನೇಷ್ಯಾದಲ್ಲಿ ಟೂರ್ ಮಾಡೋಕೆ ಹೊಡ್ಯಕ್ಕಂತ ಅಲ್ಟಿ ಈ ಥರ ಬಸ್ ಮಾಡಲ್ಲಿ. ನೋಡ್ಬೋದು ಎಲ್ಲ ಲೈಟಿಂಗ್ಸ್ ಎಲ್ಲ ಕಲರಾಗಿ RGB ಥರ ಚೇಂಜ್ ಆಗುತ್ತೆ. ನೋಡ್ಬೋದು ಅಲ್ಲಿ ಸರ್ಕಲ್ ಥರ ಲೈಟಿಂಗ್ಸ್ ಎಲ್ಲ ಬರುತ್ತಲ್ಲ ಅದು. ಒಳಗಡೆ ನೋಡ್ಬೋದು ದೇವ್ರ ಫೋಟೋ ಎಲ್ಲ ಐತೆ. ಇದು ಬಂದ್ಬಿಟ್ಟು ಡ್ರೈವರ್ ಲುಕ್ಕಲ್ಲಿ ಚೆನ್ನಾಗಿ ಮಾಡವ್ರೆ. ಡ್ರೈವರ್ ಕ್ಯಾಬಿನ್ ಅಂತ ಅಲ್ಟಿ ಅನ್ಕೊಳ್ರಿ. ಇದು ಬಂದ್ಬಿಟ್ಟು ಈ ಕಡೆ ಸೈಡಿಂದ ನೋಡ್ಬೋದು ಫ್ರಂಟ್ ಲುಕ್ಕಲ್ಲಿ ಅಂತ ಚೆನ್ನಾಗೈತೆ. ನೋಡ್ಬೋದು ಸಿಸ್ಟಮ್ ಕಂಟ್ರೋಲರ್ ಎಲ್ಲ ಐತೆ ಈ ಕಡೆ ಸೈಡು. ಲೈಟಿಂಗ್ಸ್ ನೋಡ್ಬೋದು, ಅದರಲ್ಲ ಲೈಟಿಂಗ್ಸ್ ಹಾಕೋದಕ್ಕೂ. ಇವಾಗ ನೋಡ್ಬೋದು ಇವಾಗ ಮುಂದ್ಗಡೆ ಹೋಗೋಣ ಬರ್ರಿ. ನೋಡ್ಬೋದು ಇವಾಗ ಯಾವ ಥರ ಐತೆ ಅಂತ. ಒಳಗಡೆ ಮಾತ್ರ ಸಖತ್ತಾಗೈತೆ ಮತ್ತು ಲೈಟಿಂಗ್ಸ್. ಹಿಂದ್ಗಡೆನೂ ಒಂದು ಕೊಟ್ಟವ್ರೆ, ಮುಂದ್ಗಡೆ ಯಾವ ಥರ ಐತೆ ಅದೇ ಥರ ನೋಡ್ಬೋದು. ಹಿಂದ್ಗಡೆ ಅಲ್ಲಿ ಕರ್ಟನ್ಸ್ ಹತ್ರ ಲೈಟಿಂಗ್ಸ್ ಹೋಗಿದ್ದು ಬರ್ತೈತೆ. ಬ್ಲಿಂಕ್ ಆಗಿ ಕಲರ್ ಚೇಂಜ್ ಆಗಿ. ಇವಾಗ ಕ್ಯಾಬಿನ್ ಲುಕ್ ನೋಡೋಣ ಬರ್ರಿ ಗೈಸ್. ನೋಡ್ಬೋದು ಇವಾಗ ಕ್ಯಾಬಿನ್ ಲುಕ್ಕಲ್ಲಿ ಚೆನ್ನಾಗೈತೆ ಕ್ಯಾಬಿನ್ ಲುಕ್ ಮಾತ್ರ. ಇವಾಗ ಒಂದು ಶಾರ್ಟ್ ರೈಡ್ ಮಾಡೋಣ ಇದ್ರಲ್ಲೂ. ನೋಡ್ಬೋದು ಗೈಸ್ ಇದ್ರಲ್ಲೂ ಸೇಮ್ ಸಸ್ಪೆನ್ಷನ್ ಆಕಾಶ್ ಗೇಮಿಂಗ್ ಯಾವ ಥರ ಸಸ್ಪೆನ್ಷನ್ ಹಾಕೋ ಅದರಲ್ಲೂ ಇದರಲ್ಲೂ ಅದೇ ಥರ ಹಾಕೋರೆ. ಅದೇ ಮಾಡಬೇಕು ಚೇಂಜ್ ಇದ್ದಾರೆ ಅಷ್ಟೇ. ಈ ಬಸ್ ಮಾಡಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ ಗೈಸ್, ಚೆನ್ನಾಗೈತೆ ಮಾತ್ರ ಇದು. ಇವಾಗ ಡೌನ್ಲೋಡ್ ಮಾಡ್ಬೋದು ಯಾವ ರೀತಿ. ಇವಾಗ ಲಿವ್ರಿ ಹೇಗೆ ಡೌನ್ಲೋಡ್ ಮಾಡೋದಂತ ನೋಡೋಣ ಬರ್ರಿ. ಲಿವ್ರಿ ಡೌನ್ಲೋಡ್ ಮಾಡ್ಬೇಕಾದ್ರೆ ಫಸ್ಟು ಅವ್ರ ಡಿಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ನೋಡಿ, ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಅನ್ಸುತ್ತೆ ಈ ಥರ ಬರುತ್ತೆ. ಇಲ್ಲಿ ನೋಡ್ಬೋದು ಪುನಃ C3 ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಮಾಡ್ಲಿಂಕ್ ಅಂತ ಬರುತ್ತೆ. ಲಿವ್ರಿ ಲಿಂಕ್ ನೋಡ್ಬೋದು, ಇಲ್ಲ ಐತೆ ಲಿವ್ರಿ ಲಿಂಕು. ಇದ್ರ ಮೇಲೆ ಟ್ಯಾಪ್ ಮಾಡ್ರಿ. ಮೀಡಿಯಾ ಫೈಲ್ ಲಿಂಕು ಈ ಥರ ಓಪನ್ ಆಗುತ್ತೆ. ಇವಾಗ ಲಿವ್ರಿ ಲೋಡ್ ಆಗುತ್ತೆ. ಈ ಕಡೆ ಸೈಡ್ ಮೂಲಲ್ಲಿ ಐತಿ ನೋಡಿ ಮಾರ್ಕ್ ಡೌನ್ಲೋಡ್ ಆಪ್ಷನ್ ಐತಲ್ಲ, ಇದ್ರ ಮೇಲೆ ಟ್ಯಾಪ್ ಮಾಡ್ರಿ. ಪುನಃ ಇವಾಗ ಇಲ್ಲಿ ಬಂದೈತೆ ನೋಡ್ಬೋದು. ಇಲ್ಲಿ ಮೇಲ್ಗಡೆ ಈ ಕಡೆ ಸೈಡ್ ಐತೆ ನೋಡಿ ಡೌನ್ಲೋಡ್ ಆಪ್ಷನ್. ಇದ್ರ ಮೇಲೆ ಟ್ಯಾಪ್ ಮಾಡ್ರಿ. ಇದ್ರ ಮೇಲೆ ಟ್ಯಾಪ್ ಮಾಡಿದಾಗ ಈ ಥರ ಬಂದು ಇಲ್ಲಿ ಸ್ಟಾರ್ಟಿಂಗ್ ಡೌನ್ಲೋಡ್ ಅಂತ ಬರುತ್ತೆ. ಇದು ನಾನು ಇರ್ನೆಸ್ ಡೌನ್ಲೋಡ್ ಮಾಡ್ತಿದ್ದೀನಿ, ಅದಕ್ಕೆ ಈ ಥರ ಬರುತ್ತೆ. ಡೌನ್ಲೋಡ್ ಅಂತ ಕೊಡ್ರಿ. ಇವಾಗ ಡೌನ್ಲೋಡ್ ಆಗ್ತೈತೆ.
ಇವಾಗ ಬಸ್ ಮೋಡ್ ಯಾವ ರೀತಿ ಡೌನ್ಲೋಡ್ ಮಾಡತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಗೈಸ್. ಇಲ್ಲಿ ನೋಡ್ಬೋದು, ಇಲ್ಲಿ ಬಸ್ ಮೋಡ್ದು ಫೋಟೋ ಎಲ್ಲ ಕಾಣ್ತೈತೆ, ಮಾಡ್ಲಿಂಕ್ ಅಂತ. ಇದ್ರ ಮೇಲೆ ಟ್ಯಾಪ್ ಮಾಡಿ ಈ ತರ ವಿಡಿಯೋ ಎಲ್ಲ ಓಪನ್ ಆಗುತ್ತೆ. ಓಪನ್ ಆದಾಗ ಅವ್ರದ್ದು ಡಿಸ್ಕ್ರಿಪ್ಷನ್ ಇರುತ್ತೆ ನೋಡ್ಬೋದು. ಇಲ್ಲಿ ಏನು ಪಾಸ್ವರ್ಡ್ ಏನಿಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, C more ಅಂತ ಕೊಡ್ರಿ. ನೆಕ್ಸ್ಟ್ ಇಲ್ಲಿ 49 ಸೀಟರ್ 3 ವಿತೌಟ್ ಕ್ಲಿಪ್ ಅಂತ ಬರುತ್ತೆ. ಈ ಮೋಡ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ರಿ. ಶೇರ್ ಮಾಡ್ಸಲ್ ಐತೆ, ಯಾವುದೇ ಪಾಸ್ವರ್ಡ್ ಇಲ್ಲ. ಇವಾಗ ನೋಡ್ಬೋದು ಇಲ್ಲಿ ಬಂದೈತೆ, ವೆಯ್ಟ್ 5 seconds ಅಂತ ಬರುತ್ತೆ. ವೆಯ್ಟ್ ಮಾಡಿ ಗೈಸ್. ಇವಾಗ ನೋಡ್ಬೋದು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಐತೆ, ಇದ್ರ ಮೇಲೆ ಟ್ಯಾಪ್ ಮಾಡ್ರಿ. ಪುನಃ ಬ್ಯಾಕ್ ಬನ್ನಿ. ಇವಾಗ ಡೌನ್ಲೋಡ್ ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಟ್ಯಾಪ್ ಮಾಡಿ ಪುನಃ ಇನ್ನೊಂದ್ಸತಿ ಬ್ಯಾಕ್. ಸರಿ ಗೈಸ್, ಇನ್ನೊಂದ್ಸತಿ ಇದು ಡೌನ್ಲೋಡ್ ಅಂತ ಕೊಡ್ರಿ. ಇನ್ನೊಂದು 2ನೇ ಸತಿ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ಬನ್ನಿ ಗೈಸ್, ZHR ಓಪನ್ ಮಾಡೋಣ. ಗೈಸ್, ಈ ZHR ಆ್ಯಪ್ ಮಾರ್ಕ್ ಮಾಡ್ತಿದ್ದೀನಿ, ಇದು ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ರಿ. ನೋಡ್ಬೋದು ಇವಾಗ ಡೌನ್ಲೋಡ್ ಫೋಲ್ಡರ್ ಅಂತ ಇಲ್ಲಿ ಬಂದೈತೆ. ಡಿವೈಸ್ ಫೋಲ್ಡರ್ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಫೋಲ್ಡರ್ ಅಲ್ಲಿ ಡೌನ್ಲೋಡ್ ಆಗಿರುತ್ತೆ. ಇವಾಗ ನೋಡ್ಬೋದು ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ಬಂದಾಗ ಇವಾಗ ಬಂದಿರುತ್ತೆ ನೋಡಿ, ಇಲ್ಲಿ BVS ಮಾನಿಸ್ಟರ್ ಅಂತ ಮಲ್ಟಿ ಸೆಲೆಕ್ಟ್ ಮಾಡ್ರಿ. ಇವೆರಡನ್ನು ನಿಮ್ಗೆ ಈಸಿ ಆಗುತ್ತೆ, ಅವಾಗ ಕಾಪಿ ಮಾಡ್ಕೊಳ್ರಿ. ಇವಾಗ ಡಾಕ್ಯುಮೆಂಟ್ಸ್ ಅಲ್ಲಿ ಬಂದ್ಬಿಟ್ಟು ಬಸ್ ಸೀಡ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಕಾಪಿ ಮಾಡಿ ಮೊದಲೇ ಹಾಕಿದ್ದೆ ಅಲ್ಲಿ. ಇವಾಗ ಇದ್ರ ಮೇಲೆ ಟ್ಯಾಪ್ ಮಾಡ್ಬಿಟ್ಟು ಎಕ್ಸ್ಟ್ರಾಕ್ಟ್ ಮಾಡಿ, ರೀಪ್ಲೇಸ್ ಅಂತ ಅದು ಮೊದಲೇ ಎಕ್ಸ್ಟ್ರಾಕ್ಟ್ ಮಾಡಿದ್ದು, ಅದಕ್ಕೆ ಇದನ್ನ ಕಾಪಿ ಮಾಡಿಬಿಟ್ಟು ಮಾಡ್ಸಲ್ ಹೋಗಿ ಪೇಸ್ಟ್ ಮಾಡಿ. ಇದು ಮೊದಲೇ ಇನ್ನೊಂದ್ಸತ ಹಾಕ್ತಿದ್ದೀನಿ, ಅದರಿಂದ ರೀಪ್ಲೇಸ್ ಕೊಟ್ಟಾಗ ಹೋಗುತ್ತೆ. ಇವಾಗ ಗೇಮ್ ಓಪನ್ ಮಾಡೋಣ ಬರ್ರಿ ಫ್ರೆಂಡ್ಸ್. ಇವಾಗ ಗೇಮ್ ಓಪನ್ ಮಾಡ್ತೀನಿ ನೋಡಿ. ಬಸ್ ಅಂದ್ಬಿಟ್ರೆ ಇಂಡೋನೇಷಿಯಾ. ಇಲ್ಲಿ ಹಾಕೊಂಡಿರೋ ಬಸ್ ಮಾಡಿದಲ್ಲಿ ಬಂದಿರುತ್ತೆ. ಲೋಡ್ ಆಗುತ್ತೆ, ಒಂದು ನಿಮಿಷ ಲೋಡಿಂಗ್ ಸ್ಕ್ರೀನ್ ಬರ್ತೈತೆ ಇವಾಗ. ಇವಾಗ ಲೋಡ್ ಆಗ್ತೈತೆ ನೋಡ್ಬೋದು ಗೈಸ್. ಇವಾಗ ಪ್ರಿಪೇರಿಂಗ್ ವೆಹಿಕಲ್ ಅಂತ ಬರುತ್ತೆ. ಇವಾಗ ಬಂದ್ಬಿಟ್ಟು ಗ್ಯಾರೇಜ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ರಿ. ನೆಕ್ಸ್ಟ್ ಬ್ಯಾಕ್ ಹೊಡೀರಿ. ನಂದು ಇವಾಗ ಬಂದೈತೆ ನೋಡ್ಬೋದು, ಅಲ್ಲಿ ಜಡಾನ್ PS6 49 ಸೀಟರ್ ಅಂತ. ಇವಾಗ ಯೂಸ್ ಮೇಲೆ ಕ್ಲಿಕ್ ಮಾಡ್ರಿ, ಎಸ್ ಅಂತ ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇತ್ತು ನೋಡಿ, ಇಲ್ಲಿ ಕಾಣಿಸ್ತಾ ಇತ್ತು ನೋಡ್ರಿ ಪೇಂಟ್ ಆಪ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಬಂತು ಬ್ರೌಸ್ ಲಿವರಿ ಅಂತ ಬರುತ್ತೆ. ಇಲ್ಲಿ 2 ಆಪ್ಷನ್ ಬರುತ್ತೆ. ನಾವು ಫೈಲ್ ಮ್ಯಾನೇಜರ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಂದ್ಬಿಟ್ಟು ಡೌನ್ಲೋಡ್ ಅಲ್ಲಿ ಬಂದ್ಬಿಟ್ಟು ಸ್ಕ್ರೋಲ್ ಡೌನ್ ಮಾಡಿ ಡೌನ್ಲೋಡ್ ಮಾಡಿರೋದು ಬರುತ್ತೆ, BVS ಮಾನಿಸ್ಟರ್ ಟೂರಿಸ್ಟ್ ಬಸ್ ಲಿವರಿ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇವಾಗ ಬಂದೈತೆ ನೋಡ್ಬೋದು, ಇಲ್ಲಿ ಲಿವರಿ ಅಪ್ಲೈ ಅಂತ ಕೊಟ್ಬಿಟ್ಟು ನೀವು ಫ್ರೀ ಯಾರು ಕೊಟ್ಕೊಳ್ರಿ, ನಾನು ಯೂಸ್ ಮನಿ ಕೊಡ್ತೀನಿ. ಗೈಸ್, ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಮತ್ತು ವಿಡಿಯೋಗಳು ಶೇರ್ ಮಾಡಿ.